ಮಳೆಗಾಲ ಶುರು ಆದಮೇಲೆ ಮಳೆ ಜಾಸ್ತಿ ಆದ ಕೂಡಲೇ ಆಂಥೋರಿಯಂ ಗಿಡಗಳಿಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಯಾವುದು ಅಂತಂದರೆ, ನಾವು ಸಮ್ಮರಲ್ಲಿ ಈ ಗಿಡಗಳಿಗೆ ಮಲ್ಚಿಂಗ್ ಮಾಡಿರ್ತೀವಲ್ಲ, ಆ ಮಲ್ಚಿಂಗ್ನ ತೆಗೆಯೋದು. ಸಮ್ಮರಲ್ಲಿ ಈ ಮಲ್ಚಿಂಗ್ನ ಯಾಕೆ ಮಾಡಿರ್ತೀವಿ ಅಂತ ಅಂದರೆ, ಆಂಥೋರಿಯಂ ಬೇರ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಮೇಲ್ಗಡೆನೇ ಇರುತ್ತೆ, ಮಣ್ಣಿನ ಮೇಲ್ಗಡೆನೇ ಕೂತಿರುತ್ತೆ. ನಾವು ಮಣ್ಣಲ್ಲಿ ಎಷ್ಟೇ ಆಳಕ್ಕೆ ನೆಟ್ಟಿದ್ರು ಅದು ಸ್ವಲ್ಪ ದಿನ ಆದಮೇಲೆ ಅದ್ರ ಬೇರ್ಗಳು ಮಣ್ಣಿಂದ ಮೇಲ್ಗಡೆಗೆ ಬಂದು ಕೂತ್ಕೊಂಡಿರುತ್ತೆ. ಈ ಬೇರ್ಗಳಿಗೆ ಹೀಟ್ ಆಗಬಾರ್ದು ಅಂತ ನಾವು ಮಲ್ಚಿಂಗ್ನ ಮಾಡಿರ್ತೀವಿ. ಪ್ರತಿ ವರ್ಷ ನಾನು ಮೇ ಎಂಡ್ ಅಥವಾ ಜೂನಲ್ಲೇ ಈ ಮಲ್ಚಿಂಗ್ನ ತೆಗಿತಾ ಇದ್ದೆ. ಈ ವರ್ಷ ಮಳೆಗಾಲ ಸ್ಟಾರ್ಟ್ ಆಗಿದ್ದೆ ತುಂಬ ಲೇಟಾಗಿ ಆಗಿದ್ದರಿಂದ ನಾನು ಇದ್ರ ಮಲ್ಚಿಂಗ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಸಲ ಹೀಟ್ ತುಂಬ ಜಾಸ್ತಿ ಇದ್ದಿದ್ದರಿಂದ ತೆಂಗಿನ ನಾರನ್ನೇ ತುಂಬ ಜಾಸ್ತಿ ಹಾಕಿಬಿಟ್ಟು ಈ ಗಿಡಗಳಿಗೆ ಮಲ್ಚಿಂಗ್ ಮಾಡಿದ್ದೆ. ಗಿಡಗಳಿಗೆ ನೀರು ಜಾಸ್ತಿ ಆದಾಗ ಮಣ್ಣಲ್ಲಿ ಫಂಗಸ್ ಯಾವ ರೀತಿ ಬಂದಿರುತ್ತೆ ಅಂತ ಕೆಲವ್ರು ನೋಡಿರಲ್ಲ ಅನ್ಸುತ್ತೆ. ತೋರಿಸ್ತೀನಿ ಇವಾಗ ನೋಡಿ. ಇದನ್ನು ಹಾಗೆ ಬಿಟ್ಟರೆ ಬೇರ್ಗಳು ಕೊಳೆಯೋಕ್ಕೆ ಶುರುವಾಗುತ್ತೆ, ಆಮೇಲೆ ಗಿಡ ಕೂಡ ಹಾಳಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ಮೇಲ್ಗಡೆ ಮಣ್ಣು ಎಷ್ಟು ಫಂಗಸ್ ಆಗಿದೆ ಅದಷ್ಟು ನಾನು ಮಣ್ಣನ್ನು ತೆಗೆದ್ಬಿಟ್ಟು ಹೊಸ ಪಾಟ್ ಮಿಕ್ಸನ್ನು ಇದಕ್ಕೆ ಹಾಕ್ತೀನಿ.